ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇವತ್ತು ಗದ್ದೆ ನಾಟಿಗೋಸ್ಕರ ನಮ್ಮ ಅಂಬರಣಿ ಗುರುಕುಲದವರು ಮತ್ತು ಪ್ರಜ್ಞಾ ಗುರುಕುಲದವರು ಸೇರಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಗದ್ದೆ ನಾಟಿಯನ್ನು ಮಾಡುವ ಸಂಪ್ರದಾಯ ಪ್ರಾಚೀನ ಕಾಲದಿಂದ ಋಷಿಮುನಿಗಳ ಪರಂಪರೆಯಿಂದಲೂ ಕೂಡ ಭತ್ತ ಅನ್ನುವುದು ಆ ಹವಿಷ್ಯ ಪದಾರ್ಥ. ಅದು ವೈಶ್ವದೇವಾದಿ ಸತ್ಕರ್ಮಗಳಿಗೂ ಅದನ್ನು ವಿನಿಯೋಗ ಮಾಡ್ತಾರೆ. ಇದರಲ್ಲಿ 4 ವರ್ಣದವರ ಕರ್ತವ್ಯಗಳಿದೆ. ಒಬ್ಬೊಬ್ಬರದ್ದು ಸೇವೆ ಒಂದೊಂದು ಕ್ರಮದಲ್ಲಿ ಇದೆ. ಉಳುವ ಪದ್ಧತಿಯನ್ನೆಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣದವರ ಸಮರ್ಪಣೆ ಇದೆ ಇದರಲ್ಲಿ. ಅವರು ಉಳುವ ಪದ್ಧತಿಯನ್ನು ಮಾಡಿದರೆ ವೈಶ್ಯರು ವ್ಯಾಪಾರಗಳನ್ನು ಮಾಡ್ತಾರೆ, ಕ್ಷತ್ರಿಯರು ಇದಕ್ಕೆ ಬೇಕಾದ ಸಹಕಾರಗಳನ್ನು ಮಾಡ್ತಾರೆ. ಅದನ್ನೆಲ್ಲ ಮಂತ್ರಪೂರ್ವಕವಾಗಿ ಭಗವಂತನಿಗೆ ಯಜ್ಞದ ಮೂಲಕ, ವೈಶ್ವದೇವದ ಮೂಲಕ ಸಮರ್ಪಣೆಯನ್ನು ಬ್ರಾಹ್ಮಣರು ಮಾಡ್ತಾರೆ. ಆದರೆ ಇದರ ಫಲ ಬ್ರಾಹ್ಮಣರು ಮಾಡ್ತಾರೆ ಅಂದರೆ ಅವರಿಗೆ ಮಾತ್ರ ಅಲ್ಲ, ಯಾರು ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲ ಅದರ ಫಲ ಸಿಗುತ್ತೆ. ಪ್ರತಿಯೊಬ್ಬರಿಗೂ ತೃಪ್ತಿ ಆಗುವುದು ಅನ್ನದಿಂದ. ಅನ್ನ ಕೇವಲ ಆಹಾರ ಮಾತ್ರ ಅಲ್ಲ, ಆ ಅನ್ನದ ಹಿನ್ನೆಲೆ ಬರುವಂತಹ ಈ ಪೈರೇನಿದೆ ಇದು ಹುಲ್ಲಾಗುತ್ತೆ. ಹುಲ್ಲು ದನಗಳಿಗೆ ಆಹಾರ ಆಗುತ್ತೆ. ಆ ಆಹಾರವೇ ಹಾಲು ಆಗುತ್ತೆ. ಹಾಲು ಮತ್ತು ತುಪ್ಪ ಆಗುತ್ತೆ. ತುಪ್ಪ ಮತ್ತು ಎಲ್ಲ ರೀತಿಯಾದ ಆಯುರ್ವೈ ಘೃತಂ ಅಂತ, ನಮ್ಮ ಆಯುಷ್ಯ ನಿಂತಿರೋದೇ ಘೃತದಲ್ಲಿ. ಹೀಗಾಗಿ ಅನ್ನದಲ್ಲಿ ಸಮಗ್ರ ವಿಧವಾದ ಬದುಕೇ ನಿಂತಿದೆ. ಜೀವನದ ಎಲ್ಲ ವಿಧವಾದ ಸುಖಕ್ಕೆ ಕಾರಣವಾದ ಇಂತಹ ಒಂದು ಕೃಷಿಯನ್ನು ನಾವು ಹೆಚ್ಚು ಮಾಡಬೇಕು. ಇವತ್ತೇನಾಗಿದೆ ಸಮಾಜದಲ್ಲಿ, ಎಲ್ಲ ಅಡಿಕೆ ಬೆಳಿತೇವೆ ಅಥವಾ ಬೇರೆ ಸ್ಪೈಸಸ್ ಬೆಳಿತೇವೆ ಅಂತ, ತಿನ್ನುವ ಆಹಾರವೇ ಇಲ್ಲ. ಅಡಿಕೆಯನ್ನು ಎಲೆಗೆ ಹಾಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಭತ್ತವನ್ನು ಬೆಳೆಯುವಂಥವರ ಸಂಖ್ಯೆ ಹೆಚ್ಚಾಗಬೇಕು, ಅದಕ್ಕೊಂದು ಸ್ಫೂರ್ತಿ ಬರಲಿ ಅಂತ ಇವತ್ತು ನಾವು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿಕೊಂಡಾಗ ವಿಶೇಷವಾಗಿ ವಿದ್ವಾಂಸರಾದ ವಿಕ್ರಮಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆ. ಅದರ ಜೊತೆಗೆ ಪುತ್ತೂರಿನಿಂದ ಇವರೆಲ್ಲ ಕೃಷಿಕರು. ನನಗೆ ತುಂಬ ಸಂತೋಷ ಏನು ಅಂದರೆ ಇದೊಂದು ಕೂಡಿ ಬಂದಿದೆ ಸಮಾವೇಶ. ಇವರು ವಿಶ್ವಮೂರ್ತಿ ಆಚಾರ್ಯರು ಅಂತ ಬೇದಾರ ಸ್ವಾಮಿಗಳ ಶಿಷ್ಯರು, ಒಳ್ಳೆಯ ಜ್ಯೋತಿಷ್ಕರು. ಅವರು ಪೌರೋಹಿತ್ಯನ ಮಾಡ್ತಾರೆ, ವಿದ್ವಾಂಸರು ಆಗಿದ್ದಾರೆ. ಅನೇಕ ಕೃಷಿಕರನ್ನ ಕರ್ಕೊಂಡು ಬಂದಿದ್ದಾರೆ. ಗುರುಮೂರ್ತಿ ಆಚಾರ್ಯರು ತುಂಬ ಶ್ರಮಪಟ್ಟು ಬೆಂಗಳೂರಿಂದ ಪಾಲನೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನಮಗೆ ಪ್ರಮೋಟಿವ್ ಆಗಿದ್ದಾರೆ ಗುರುಮೂರ್ತಿ ಆಚಾರ್ಯ. ವಿಶೇಷವಾಗಿ ಪ್ರಜ್ಞಾ ಗುರುಕುಲವನ್ನು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾರ್ಗದರ್ಶನ ಮಾಡ್ತಾ ಗುರುಗಳ ಅನುಗ್ರಹದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಮಕ್ಕಳ ಜೊತೆಗೆ ಅಂಬರಣಿ ಗುರುಕುಲದ ಮಕ್ಕಳು ಈಗಾಗಲೇ ಒಂದು ಗದ್ದೆ ಎಲ್ಲ ನಾಟಿ ಮಾಡಿ ಆಯಿತು. ಅವರು 2ನೇ ಗದ್ದೆಗೆ ಹೋಗಿದ್ದಾರೆ. ಈಗ ಅವ್ರ ಜೊತೆಗೆ ಪ್ರಜ್ಞಾ ಗುರುಕುಲದವ್ರು ಸೇರಿಕೊಳ್ತಾರೆ. ಹೀಗೆ ಒಂದು 10 ಹೆಣ್ಮಕ್ಳ ಗುರುಕುಲ ಸೇರ್ಕೊಂಡು ಬಿಟ್ಟರೆ ನಮ್ಮ ವಿಶ್ವಶಾಂತಿ ಸ್ಥಾಪನೆ ಆಗೋಗುತ್ತೆ. ಗುರುಮೂರ್ತಿ ಆಚಾರ್ಯರು ಈ ಭತ್ತದ ನಾಟಿಯ ಬಗ್ಗೆ 1-2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ಳಿ. ನಮಗೆ ಅನ್ನ ಭಾಳ ಮುಖ್ಯ. ನಮ್ಮ ದೇಹ ಉಳ್ಕೊಳ್ಳೋದು ಈ ಅನ್ನದಿಂದ. ಆ ಅನ್ನ ಮಾತ್ರ ಎಲ್ಲಿಂದ ಬಂತು, ಏನು ಬೆಳೆಸಿದ್ರು, ಹೆಂಗೆ ಬೆಳೆಸಿದ್ರು ಅನ್ನೋ ಪರಿಜ್ಞಾನ ನಮಗಿರೋಲ್ಲ. ಮತ್ತು ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು. ಅದರ ಜೊತೆಗೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿ ಮಾಡಿದರೆ ಎಂದಿಗೂ ದುರ್ಭಿಕ್ಷೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿಯನ್ನು ನಾವೇ ಮಾಡಿಕೊಂಡ್ರೆ, ನಮ್ಮ ಮನೆಗೆ ನಾವೇ ಹೇಗೆ ಅಡುಗೆ ಮಾಡಿಕೊಂಡ್ರೆ ಫಸ್ಟ್ ಕ್ವಾಲಿಟಿ ಅಡುಗೆ ಮಾಡ್ಕೊಳ್ತೀವಿ, ಹಾಗೆ ನಮ್ಮ ಮನೆಗೆ ಬೇಕಾದನ್ನು ನಾವೇ ಬೆಳ್ಕೊಳ್ಬೇಕು. ಇಲ್ಲಿ ವಿಜೇಂದ್ರಾಚಾರ್ಯರು ಯಾವುದೇ ರಾಸಾಯನಿಕಗಳನ್ನು ಬಳಸದೇನೆ ಒಳ್ಳೆ ಪೈರನ್ನು ಬೆಳೆಸೋಂತಹ ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬರೀ ಪೈರಷ್ಟೇ ಬೆಳೆಸ್ತಾ ಇರೋದಲ್ಲ, ಅವರು ಅಂಬರಣಿ ಗುರುಕುಲ ನಡೆಸೋ ಮೂಲಕ ಸಮಾಜಕ್ಕೆ ಬೇಕಾದಂಥ ಪೈರುಗಳು ಅವರೆಲ್ಲ ನಾನಾ ಮನೆಯನ್ನು ಬೆಳಗಿಸುವಂಥವ್ರು, ಅವರನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ನಾವು ಅವರು ಜೊತೆಗಿರಬೇಕು. ಇದು ಸಮಾಜವನ್ನು ಕಟ್ಟುವಂತಹ ಕೆಲಸ. ಪೇಜಾವರ ಮಠವು ಇದನ್ನೇ ಮಾಡ್ತಾ ಇದೆ ಪ್ರಜ್ಞಾ ಗುರುಕುಲದ ಮೂಲಕವಾಗಿ. ವಿಜೇಂದ್ರಾಚಾರ್ಯರು ಕೂಡ, ಹಿರಿಯರು ಆಚಾರ್ಯರು ಹೇಳಿದ ಹಾಗೆ, ಮಕ್ಕಳಿಗೆ ಭೂಮಿ ಎಷ್ಟು ಶುದ್ಧವಾಗಿರುತ್ತೆ, ಭೂಮಿಯಿಂದ ಬರುವ ಧಾನ್ಯಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದೆಲ್ಲ ತಿಳ್ಕೊಳ್ಬೇಕು. ಇವತ್ತು ನಾವು ನಗರದಲ್ಲಿ ಹೋಟೆಲ್ಗಳಿಗೆ ಜನಗಳೆಲ್ಲ ಹೋಗ್ತಾರೆ, ಇಷ್ಟಿಷ್ಟು ಚೆಲ್ತಾರೆ. ಯಾವುದನ್ನು ಯಾರು ಸರಿಯಾಗಿ ತಿನ್ನಲ್ಲ. ಪ್ರಪಂಚದ ಎಲ್ಲ ತಿನಿಸುಗಳನ್ನ ತಿನ್ನಬೇಕು ಅಂತ ಭಾರಿ ಆಸೆ. ಆ ಆಸೆಯಲ್ಲಿ ಎಲ್ಲವೂ ಚೆಲ್ತಾರೆ. ಮದುವೆ ಮನೆಗಳಲ್ಲೂ ನಾವು ಅದನ್ನು ನೋಡ್ತೇವೆ. ಆಹಾರದ ಬೆಲೆ ಗೊತ್ತಿಲ್ಲದೆ ಇದ್ದ ಜನ ಈ ರೀತಿಯಾಗಿ ಅದನ್ನ ವ್ಯರ್ಥ ಮಾಡ್ತಾರೆ. ಹಾಗಾಗಿ ಪ್ರಕೃತಿ ನಮಗೆ ಬೇಕಾದಷ್ಟು ಸೌಲಭ್ಯ ಕೊಟ್ಟಿದೆ. ಭಾಗವತ ಹೇಳುತ್ತೆ, ಭೂಮಿ ಇದು ವಸುಂಧರ, ಬೇಕಾದಷ್ಟು ಸಂಪತ್ತುಗಳನ್ನೆಲ್ಲ ತನ್ನಲ್ಲಿ ಅಡಗಿಸಿಕೊಂಡಿದೆ. ಅದನ್ನ ನಮ್ಮ ಮಕ್ಕಳು ಅಂತ ತಿಳಿದು ನಮಗೆಲ್ಲ ಕೊಡ್ತಾ ಇದ್ದಾಳೆ. ನಾವು ಚಿನ್ನದ ಮೊಟ್ಟೆ ಇರುವ ಬಾತುಕೋಳಿಯನ್ನ ಒಬ್ಬ ಆಸೆ ಬುರುಕ ರೈತ ಅದರ ಹೊಟ್ಟೆನೇ ಬಗೆದು ಬಿಟ್ಟ ಹಾಗೆ ನಾವು ಅದನ್ನ ತುಂಬಾ ವಿಕಾರವಾಗಿ ಭೂಮಿಯನ್ನ ಉಪಯೋಗಿಸ್ತೇವೆ. ಹಾಗಾಗಿ ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಗೊತ್ತಾದ್ರೆ ನಾಳೆ ನಾವು ಭೂಮಿಯನ್ನ ಬಹಳ ಪಾವಿತ್ರ್ಯದಿಂದ ನೋಡ್ಬೇಕು.
ಅದನ್ನು ಗೌರವಿಸಬೇಕು ಅಂತ ಹೇಳಿ ಭಾವನೆ ಮಕ್ಕಳಿಗೆ ಬರುತ್ತೆ. ಇವತ್ತು ಶುದ್ಧವಾದ ಮಣ್ಣು, ಶುದ್ಧವಾದ ಭೂಮಿ ಎಲ್ಲೂ ಸಿಗೋದಿಲ್ಲ. ಇಂಥ ಕಡೆ ಬಂದಾಗ ಮಾತ್ರ ಸಿಗುತ್ತೆ. ಇಂಥ ಹಳ್ಳಿಗಳು ಉಳಿಬೇಕು ಅಂತ ಮಕ್ಕಳು ಜಾಗೃತರಾಗ್ತಾರೆ, ಅದಕ್ಕಾಗಿ ಶ್ರಮಿಸ್ತಾರೆ. ಈ ಚಿಕ್ಕ ಮಕ್ಕಳಲ್ಲಿ ಇಂತಹ ಭಾವನೆಗಳನ್ನ ಮೂಡಿಸುವ ಪ್ರಯತ್ನದಲ್ಲಿ ಅಂಬಣಿ ಗುರುಕುಲ ಇದೆ. ಹಾಗಾಗಿ ಆಚಾರ್ಯರಿಗೆ ಎಷ್ಟು ನಾವು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಅದು ಕಡಿಮೆನೆ. ಮಕ್ಕಳು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ನಮಸ್ತೆ ಎಲ್ಲರಿಗೂ ಕೂಡ. ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ನನಗೆ ಅವರ ಆಚಾರ್ಯರು ತಿಳಿಸಿದ ಹಾಗೆ ಜ್ಯೋತಿಷ್ಯ ವೃತ್ತಿಯಲ್ಲಿದ್ದೇನೆ. ಅದು ಕೇವಲ ಬೇಜಾರು ಸಮಯ ಅನುಗ್ರಹದಿಂದ ಮಾತ್ರ. ನಮಗೆ ಕಾಲದ ಪರಿಜ್ಞಾನ, ಜ್ಯೋತಿಷ್ಯ ಅಂತ ಹೇಳಿದರೆ ಕಾಲವನ್ನು ನೋಡಲಿಕ್ಕಿರುವಂಥ ಶಾಸ್ತ್ರ ಅಂತೇಳಿ. ಸಾಮಾನ್ಯ ನಮ್ಮಲ್ಲೆಲ್ಲ ಇದಕ್ಕೆ ಆಟಿ ತಿಂಗಳು ಅಂತ ನಾವು ಕರಿತೇವೆ, ಕರ್ಕಾಟಕ ಅಂತೇಳಿ ಕರಿತೇವೆ. ಅದರಲ್ಲಿ ದುರ್ಗಾರಾಧನೆ ವಿಶೇಷವಾಗಿ ನಮ್ಮಲ್ಲೆಲ್ಲ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದರೆ ದುರ್ಗಾರಾಧನೆ ಬೇರೆ ಅಲ್ಲ, ಪ್ರಕೃತಿ ಆರಾಧನೆ ಬೇರೆ ಅಲ್ಲ. ಪ್ರಕೃತಿಯ ಉದ್ದೇಶವಾಗಿ ನಮ್ಮಲ್ಲಿ ದುರ್ಗಾರಾಧನೆ ಅಂತ ಮಾಡುವಂಥ ಕ್ರಮಗಳೆಲ್ಲ ಬರ್ತದೆ. ಅಂತಹ ಪ್ರಕೃತಿ ಆರಾಧನೆಯನ್ನು ಆಚಾರ್ಯರು, ದೊಡ್ಡ ವಿದ್ವಾಂಸರು, ನಮಗೆಲ್ಲ ಹಿರಿಯರು, ಬೇಜಾರು ಸ್ವಾಮಿಗಳ ಅತ್ಯಂತ ಆಪ್ತ ಶಿಷ್ಯರು, ಅವರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಬೇಕು ಅಂತಿಲ್ಲ. ಅದರಿಂದಾಗಿ ಅಂತಹ ಮಹನೀಯರ ಜೊತೆಗೆ ನಮಗೆ ಒಂದು ಪ್ರಕೃತಿಯ ಒಂದು ಮಡಿಲಲ್ಲಿ ಇವತ್ತು ಸೇರಿರುವಂಥ ನಮಗೆ ಯೋಗ ಅಂತೇಳಿ ನಾನು ತಿಳ್ಕೊಳ್ತೇನೆ. ಅದರ ಜೊತೆಗೆ ನಮಗೆ ನಾವು ಬಂದಿರುವಂಥ ಕೆಲಸ ಇದೆಲ್ಲ ನಮ್ಮ ಪುತ್ತೂರಿನವರು ಶಿವಳ್ಳಿ ಸಂಪದದ ಕಾರ್ಯದರ್ಶಿಗಳು ಹರಿಪ್ರಸಾದ ದಾಳಿಮ ಅಂತ ಅವರಿದ್ದಾರೆ. ಹಾಗೆ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಅನಂತ ಕಲ್ಲೂರಾಯರಿದ್ದಾರೆ, ಪ್ರಕಾಶ ಪುತ್ತೂರಾಯರು ಅಂತೇಳಿ ವಲಯದ ಅಧ್ಯಕ್ಷರು ಕೂಡ ಇದ್ದಾರೆ. ನಾವೆಲ್ಲ ಒಂದು ಅನಿರೀಕ್ಷಿತವಾಗಿ ಇಲ್ಲಿ ಬಂದು ಸೇರಿರುವಂಥದ್ದು. ನಾವು ಕೃಷಿ ಅಲ್ಲ, ನಮ್ಮ ಉದ್ದೇಶ ಇದ್ದದ್ದು ಕೃಷ್ಣ. ನಾವು ಕೃಷ್ಣನ ಕಥೆ ಕೇಳಬೇಕು ಅಂತೇಳಿ ಆಚಾರ್ಯರನ್ನು ನಮ್ಮಲ್ಲಿಗೆ ಆಹ್ವಾನಿಸಬೇಕು ಅಂತ ನಾವು ಅವರನ್ನು ಕೇಳಿಕೊಳ್ಳಿಕ್ಕೆ ಬಂದಿದ್ವಿ. ಒಂದು ಭಾಗವತ ಸಪ್ತಾಹದ ಉದ್ದೇಶವಾಗಿಟ್ಟುಕೊಂಡು ಕೇಳಲಿಕ್ಕೆ ಬಂದಿದ್ವಿ. ಆ ಕೃಷ್ಣ ಮೊದಲಿಗೆ ಕೃಷಿ ಆಗಿ ಮತ್ತೆ ಕೃಷ್ಣ ಆಗಿರುವಂಥದ್ದು. ಅದರಿಂದಾಗಿ ಆಕರ್ಷಣೆಯ ಪ್ರದೇಶವಾಗಿರ್ತಕ್ಕಂಥ ಕೃಷಿಯಲ್ಲಿ ಇವರೆಲ್ಲ ಕೃಷಿಕರು ಕೂಡ. ಅದರಿಂದಾಗಿ ಅಂತಹ ಕೃಷಿಕರನ್ನೆಲ್ಲ ಒಳಗೂಡಿಕೊಂಡು ಇಲ್ಲಿಗೆ ನಮ್ಮ ಆಚಾರ್ಯರ ಒಂದು ಕೃಷಿಯ ಇದರಲ್ಲಿ ಒಂದು ಚಿಕ್ಕ ಸೇವೆ ಮಾಡುವಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ. ಈ ಕೃಷಿಯು ಕೂಡ ಕೆಲವು ಅನ್ನಗತ ಪ್ರಾಣ ಅಂತ ನಮಗೆ ಆಚಾರ್ಯರು ತಿಳಿಸಿದ ಹಾಗೆ ಕಲಿಯುಗದಲ್ಲಿ ಅನ್ನದಲ್ಲಿ ನಮ್ಮ ಪ್ರಾಣದಲ್ಲಿರುವಂಥದ್ದು. ಆದರೆ ವೈಯಕ್ತಿಕವಾಗಿ ನನಗೆ 2 ಕಡೆ ಪ್ರಾಣ, ಅಂದರೆ ಒಂದು ಅನ್ನದಿಂದ, ಒಂದು ವಿಶೇಷ ಅನುಗ್ರಹವು ಕೂಡ ನನಗೆ ಅನ್ನದ ರೀತಿಯಲ್ಲಿ, ಅದರಿಂದಲೇ ನಾನು ಜೀವಿಸ್ತಕ್ಕಂಥವ್ರು. ಅದರಿಂದಾಗಿ ಅಂತಹ 2 ಅವರ ವಿಶೇಷ ತೀರ್ಥರು ಮಲ್ಕೊಂಡಿರ್ತಕ್ಕಂಥ ಮಂಚ, ಅವರು ಓದಿರ್ತಕ್ಕಂಥ ಪೇಪರ್ ಇತ್ಯಾದಿಗಳನ್ನು ತೋರಿಸಿ ಈ 2 ಅನ್ನವನ್ನು ಕೂಡ ನಮಗೆ ತೋರಿಸಿದ್ದಾರೆ. 2 ಜೀವನ ಮಾಡ್ತಕ್ಕಂಥ ಒಂದು ಉಪಾಯವನ್ನು ಕೂಡ ತೋರಿಸಿದ್ದಾರೆ ಆಚಾರ್ಯರು. ಅದರಿಂದಾಗಿ ಈ ಕೃಷಿ ಒಳ್ಳೆಯದಾಗ್ತದೆ, ನಮ್ಮಲ್ಲಿ ಇರತಕ್ಕಂಥ ಕೃಷ್ಣನ ಕಥೆಯು ಕೂಡ ಒಳ್ಳೆ ರೀತಿಯಲ್ಲಿ ಸಾಗ್ತದೆ ಅಂತೇಳಿ, ಆ ಕೃಷ್ಣ ಅನುಗ್ರಹ 2ಕ್ಕೂ ಕೂಡ ಇರ್ತದೆ ಅಂತೇಳಿ ಭಾವಿಸಿದ ಆಚಾರ್ಯರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನಮಸ್ಕಾರಗಳು. ಹರಯೇ ನಮಃ. ಹರಯೇ ನಮಃ. ಹರಯೇ ನಮಃ. ಹರಯೇ ನಮಃ. ಎಲ್ಲ ಒಟ್ಟಿಗೆ ನೀವೇ ಹೇಳಿ.